ನಿಜಕ್ಕೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆಯಲ್ಲ ಅನ್ನೋದೇ ಬೇಸರದ ಸಂಗತಿ. ಬಲೂನ್ ಮಾರಬೇಕು ಅಂತ ಕಲಬುರಗಿಯಿಂದ ಬಂದಂತಹ ಒಬ್ಬ ಚಿಕ್ಕ ಪುಟ್ಟ ಬಾಲಕಿಯ ಮೇಲೆ ಯಾವುದೋ ಕೋತಿ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿತ್ತು. ಮೃತದೇಹ ಕಂಡು ಪಾಪ ಬಲೂನ್ ಮಾರಿ ಜೀವನ ಮಾಡುವಂಥವ್ರು ಅವರೆಲ್ಲ ಎಷ್ಟು ಸಮಾಜದಲ್ಲಿ ಎಷ್ಟು ಬಡತನದಿಂದ ನರಳುವಂಥವ್ರು, ಊರು ಬಿಟ್ಟು ಊರಿಗೆ ಬಂದು ಜೀವನ ಮಾಡುವಂಥವ್ರನ್ನೂ ಕೂಡ ಬಿಡದೇ ಇರುವಂಥ ಕಾಮಕರು ರೋಡಿಯಲ್ಲಿ ಅಲೀತಾ ಇದ್ದಾರೆ. ಯಾರು ಯಾವಾಗ ಯಾರನ್ನ ರೇಪ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಘಟನೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ. ನಿಮಗೊಂದು ಅಂಕಿಅಂಶ ಕೊಡ್ತೀನಿ ವೀಕ್ಷಕರೇ. ಕಳೆದ 3 ವರ್ಷದಲ್ಲಿ 10,050 ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ನಡೆದಿದೆ. ಕಳೆದ 3 ವರ್ಷದಲ್ಲಿ 10,050 ಚಿಕ್ಕ ಮಕ್ಕಳ ಮೇಲೆ ರೇಪ್ ನಡೆದಿದೆ. ಇಷ್ಟಾದರೂ ಕೂಡ, ಕಠಿಣವಾದಂಥ ಕಾನೂನುಗಳಿದ್ರೂ ಕೂಡ, ಬೀದಿಯಲ್ಲಿ ಮಾನ ಹರಾಜು ಹಾಕಿದರೂ ಕೂಡ ಕಾಮಾತುರರು ತಮ್ಮ ಒಂದು ಕಾಮವನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಚಿಕ್ಕ ಮಕ್ಕಳು ಎನ್ನದೆ ಪುಟ್ಟ ಪುಟ್ಟ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ.